ಒಂದು 15 ಮಿನಿಟ್ನಾಗ ಬರ್ತೀವಿ ಹೋಗು ಸಾವ್ಕಾಸ ಬರ್ತಾರ ನಡ್ಕೋತ ಸಾವ್ಕಾಸ 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 ಪ್ಯಾಂಟ್ ಹಾಕಜ್ಜಿ ಸಾವ್ಕಾಸ ಚಪ್ಪಲ್ ಅವ ಅಜ್ಜಿ ಹೆಸರಿಲ್ರಿ ನಡೀತಾರೆ ಏನಾರು ಕರಿಬೇಕು ಅಜ್ಜಿ ಅಜ್ಜಿ ಅವು ಗೋಳಿ ಕೂಡ ನಾವು ಕೇಳ್ಕೊಂಡ್ ಬರ್ತೀವಿ ನಾವು ಅವ್ರ ಹೆಸರು ಹೇಳಲ್ಲ ಅಂದ್ರೆ ಇದು ಕೊಟ್ಟಾರ ಅಂತ ಹೇಳ್ತೀವಿ ಅಂದ್ರೆ ಇನ್ಫೆಕ್ಸ್ ಅವ್ರಿಗೆ ಎಫೆಕ್ಟ್ ಬೀಳ್ತದ ಅವುಗಳು ಇವುಗಳು ಎರಡು ಒಮ್ಮೆ ಆಗನ ಸಾವ್ಕಾಸ 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 ಕಾಲು ಮುಚ್ಚಿರ್ ಸಾವ್ಕಾಸ ಕೈಗೆ ಇಡಂಗಿದ್ರು ಮುತ್ತೆ ನಿಮ್ಮ ಹೆಸರೇನ್ರಿ ಮುತ್ತೆ ಹೆಸರ ಮೋಹನ ಎಷ್ಟು ಹೇಳ್ಬೇಕ್ರಿ ವಯಸ್ಸು ಪಳೆ ಹಚ್ಬರ್ತೀನಿ ನಮ್ರಿ ಹಚ್ಚಬಲ್ರಿ अजून होतं का ರೀ ಕರ್ಕೊಂಬರ್ ನಂಬರ್ ಹಚ್ಚಿದ ಅಲ್ಲಿ ತನಕ ಕುಂದ್ರಿಸ್ರಿ ನಂಬರ್ ಹಚ್ಚಿದ 4ನೇ ನಂಬರ್ ಈಗ ಒಬ್ರು ಹೋಗ್ಯಾರ ಆಲ್ರೆಡಿ ಅವ್ರಿಗೆ ಹೆಂಗೆ ಕರ್ಕೊಂಬರ್ತೀರಿ ಜಿಲ್ಲೆ ಕುಂದ್ರ ಗಾಡಿಯಾಗ ಪಪ್ಪ ಬರ್ತಾರ ಅಲ್ಲಿ ಮುತ್ತೆ ಗಳಿಸಿ ಪಪ್ಪ ಬರ್ತಾರ ಗಾಡಿ ಚಾವಿ ಇರಲಿಲ್ಲರಿ ಬರ್ರಿ ಸಾವ್ಕಾಸ್ ಇವ್ರಲ್ಲಿ ಹೋಗತ್ತನ ಪಾಳಿನೇ ಬರ್ತದೆ ನಮ್ದು ಅದಕ್ಕೆ ಓ ಸಾವ್ಕಾಸ್ 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 ಅರೆ ಕುಂದರ್ಸಿ ಬರ್ರಿ ಕೈ ತೆಗಿಯೋ ಅಲ್ಲಿ ಕುರ್ಚಿ ಮ್ಯಾಗ ಕುಂದರ್ಸ್ರಿ ಹೋಯ್ತು ಅಲ್ಲಿ ಕುಂದ್ರಿಸ್ರಿ ಅಲ್ಲಿ ಇಷ್ಟು ದಂಡಿಗೆ ನೀವು ಒಳಗೆ ಹೋಗ್ಬೇಕು ನೋಡಿ ತರ್ಲೇನ್ರ ನೀವು ತಲ್ರನಿಗೆ ಫ್ರೆಂಡ್ಸ್ ಟೈಮ್ 9 ಆಗ್ಯದ ನೋಡ್ರಿ ನಾ ಮುತ್ತಾಗ ದವಾಖಾನೆ ತೋರ್ಸಕತ್ತಾರ ಒಳಗೆ ನನಗೆ ಮುತ್ತಾಗ ಅಂದ್ರೆ ಕರ್ಕೊಂಡು ಹೋಗೋದು ಆಗಲ್ಲ ಅಂತೇಳಿ ಅವರಿಗೆ ಬಿಟ್ಟಿನಿ ಯಜಮಾನ್ರಿಗೆ ಅವರೇ ತೋರ್ಸಕತ್ತಾರ ಅದಕ್ಕೆ ನಾವು ಜನ ಕೂತಿ ಇಬ್ರು ಅವ್ರು ಯಾರು ಏನು ಸುದ್ದಿ
ಯಾಕೆ ಕರ್ಕೊಂಬಂದೀನಿ ಅಂಥೇಳಿ ನಾನು ಮುತ್ತೆ ಮನೆಗೆ ಹೋಗಿ ಬಿಟ್ಟು ಬೇಕಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಸ್ಕಿಪ್ ಮಾಡಾರ್ದೆ ನೋಡಿರಿ, ಮನೆಗೆ ಹೋಗಿ ಶೇರ್ ಮಾಡ್ಕೊತೀನಿ ಯಾರು ಅವ್ರು ಏನು ಸುದ್ದಿ ನಾವು ಯಾಕೆ ಕರ್ಕೊಂಬಂದೀವಿ ಅಂಥೇಳಿ. ಓಕೆ ರೀ ಫ್ರೆಂಡ್ಸ್, ಮನೆಗೆ ಹೋಗಿ ಶೇರ್ ಮಾಡ್ಕೊತೀನಿ. ಅವ್ರು ಹಾಸ್ಪಿಟಲ್ ಕರ್ಕೊಂಡು ಬರ್ತಾರೆ ಈಗ. ಈ ಕಡೆ ಕರ್ಕೊಂಬಂದ್ರಿ? ಹಾಂ, ಉಲ್ಟಿ ಹೊಂಟದತ್ರಿ. ಹಾಂ, ಉಲ್ಟಿ ಬಂದಪ್ಲೆ ಅಲ್ಲ ತೋರಿಸಿಲ್ರಿ ಏನು ದವಾಖಾನೆ? ತೋರಿಸಿದ ಅಲ್ಲಿ ಗೋಳಿ ತರೋದು ತೊಗೊಂಬರ್ರಿ. ಉಲ್ಟಿ ಗೋಳಿ ಕೊಟ್ಟಾರಿ? ಸೌಕಸ್ 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 ಬಡಿತೆ ನೋಡ್ರಿ ಮ್ಯಾಗ. ಇಟ್ಲೇ ಖುಷಿ ಗೊಬ್ಬರ ಆ ಗೊಬ್ಬರಕ್ಕೆ అంటే దిగానికి సొప్ప అవుతుంది. ಕನ್ನಡ ಮಾತಾಡ್ತಾವ್ರಿ ಮಾತು ಸೌಕಸ್ అన్నీ పెట్టుకోవాలి. ಸೌಕಸ್ ಇಡುತ್ತೆ. ಹಾಂ, ನಾ ತರ್ತೀನಿ ದಮ್ ಜರ ದಮ್ಮು. ನೀವು ಮುಟ್ಟಬೇಡ ಗೋಳಿಗಳು, ಮುಟ್ಟಬೇಡ ಗೋಳಿಗಳು. దాదా నువ్వు ఇడు అది చెయ్యి. చెయ్యి ఇడు నేను ఉన్నది కొట్టిన మెల్లగా ఇడు ಉಲ್ಟಿ ಕಮ್ಮಾಗದ ಹೇಳಿರಲ್ರಿ ಹುಷಾರ್. ಅದು ಉಲ್ಟಿ ಹಾಕೋದು ಪೈಲ ಗೋಳಿ ಹಾಕ್ಬೇಕು. ಜರ ಕಾಲ ಮೇಲೆ ನೀರು ಅದು ಜಗ್ತ ಊಟ ಅದು ಏನು ಕುಡಂದ್ರಿ? ಜರ ಇದು ಮಾಡಿ ಕೂಡ ಅನ್ನಗೆ. ಹಾಂ, ಬಂದ ಪಾ ಮೆಲ್ಲಗ ಮೆಲ್ಲಗ ಇಲ್ಲೇ ಖುಷಿ 2 ಮಿನಿಟ್ ಅಲ್ಲಿ ಗೋಳಿ ಪ್ಯಾಕೆಟ್ ತಗೋಪ. ಅದು ಚಿಟ್ಟಿ ಇಟ್ಕೊಬಿಟ್ಟಿ. ಹಾಂ, ಚಿಟ್ಟಿ ಅಲ್ಲೇ ಇರ್ಲಪ್ಪ ಚಿಟ್ಟಿ. ಇದು ಗೋಳಿ ಎಸ್ಕೊಪ ಇಲ್ಲ ಉಲ್ಟಿ ತಕ್ಕ ನೀರು ಕೊಡಜ್ಜಿ. ಅಮ್ಮ ಇಲ್ಲಿ 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 गरम తీసుకోదా గోళీ మెల్లగా మెల్లగా చౌకాస ఇప్పుడు కమ్మి కమ్మి కుడుసరి జర పనుకో. ఇప్పుడు జర పప్పు బో చేసేసది లక్ష్మి తిను. ಉಣ್ಬೇಕು ಅಜ್ಜಿ, ಉಳಿಲ್ಲ ಅಂದ್ರೆ ಉಲ್ಟಿ ಜಾಸ್ತಿ ಆಗ್ತದ. ನೀರ್ ಬರೀ ನೀರ್ ಕುಡ್ದು 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 ಉಲ್ಟಿ ಆಗ್ತದ. ಜರ 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 ಊಟ ಮಾಡ್ಬೇಕು ಹಂಗೆ. ಇನ್ನೊಂದ್ ಪಾಕೆಟ್ ತರಲಿ ಸಣ್ಣದು. ಇನ್ನೊಂದ್ರಿ ಕಾಗದ್ದು ಗುಂಡಾಳ ಸಿಟ್ಟು ಹೇಳ್ಬೇಡ್ರಿ. ಅವೇ ಊಟ ಮಾಡೋಣ ಹಾಕ್ಬೇಕು ಎಲ್ಲ ರೀ. ಎಟ್ರಿ ಒಂದೊಂದು ಮೂಸು ರೀ. ಎಲ್ಲ ಒಂದು ಊಟ ಮಾಡೋದಂಗ. ಎಷ್ಟು ಟೈಮ್ ರೀ? ಮುಂಜಾನೆ ಸಂಜೆಗೆ ರೀ. ಹಾಂ, ನಾನೇ ಆಗ್ತೀನಿ. ಇವಾಗ ಮುಂಜಾನೆ ಸಂಜೆ ಯಾವ ಟೈಮ್ ಕೊಡ್ಬೇಕ್ರಿ? ಹಾಂ, ನಾ ಕೊಡ್ತೇವೆ ಅಜ್ಜಿ ದಿನ ಬಂದು ಗೋಳಿ. ನಿಂಗೆ ಗೊತ್ತಾಗಲಿ, ನಾ ಟೈಮಿಂಗ್ ಮ್ಯಾಗ ಬಂದು ಕೊಡ್ತೀನಿ. ಮುಂಜಾನೆ ಸಂಜೆ ಯಾವ ಟೈಮ್ ಅವತ್ತಾ? ಈಗ ಕೊಟ್ಟಾದ ಮಗ ನಾಳೆಗ ಇಲ್ಲ, ಇದು ಮತ್ತೆ ಊಟ ಮಾಡ್ಬೇಕು, ಮತ್ತೆ 2 ಗೋಳಿ ಕೊಡ್ಬೇಕು. ಊಟ ಮಾಡ. ಹಾಂ, ಊಟ ಆಗಣ. ನಾವು ಹಾಂ, ನಾ ಎಲ್ಲ ಕೊಡ್ತೀನಂತ. ಆಯ್ತು, ಅನ್ನ ಇಡ್ತೀನಿ. ಹಾಂ, ಏನದ ಈಗ ಉಳ್ಳಕ್ಕ ಮಾಡ್ತೀನಿ. ನಮ್ಮ ಅನ್ನ ಬೇಳೆ ಮಾಡಿಕೊಡ್ತೀನಂತ. ಫ್ರೆಂಡ್ಸ್, ಬಿಸಿ ಬಿಸಿ ಅನ್ನ ಸಪ್ಪನ್ ಬೇಳೆ ಮಾಡೀನಿ. ಇವಾಗ ಕೊಟ್ಟು ಬರ್ತೀನಿ ರೀ ಅವ್ರಿಗೆ. ಹಾಂ, ಬರ್ತೀನಿ ಅಮ್ಮನ ಅಜ್ಜಿ. ಕೂತಾವ್ರಿ, ನೀರು ಹಾಕ್ರಿ. ಮುತ್ಯ ಹೇಳ್ರಿ, ಊಟ ಮಾಡತ್ರಿ ಹೇಳ್ರಿ. ಒಂದ್ಸಲ ಊಟ ಮಾಡಿದ್ರಿ ಅಂದ್ರೆ ನಿಮ್ಗೆ ಆರಾಮತ್ತಿಲ್ಲ, ಆರಾಮಾಗಲ್ರಿ ಹೇಳ್ರಿ. ಉಂಡು ಇನ್ನೇ 2 ಗೋಳಿ ಇಲ್ಲ ಅಂದ್ರೆ ಚಕ್ರ ಬರ್ತದ. ನೀವು ಉಳ್ಳಿಲ್ಲ ಅಂದ್ರ ಗೋಳಿ ಹತ್ತಾವ್ರಿಲ್ಲ ಅಂದ್ರ ಬರೋಬ್ಬರಿ ಅದೇ ಹಾಕತ್ತ. ನೀವು ಊಟ 2 ತುತ್ತು ಉಂಡು ಇನ್ನೇ 2 ಗೋಳಿ ತೊಗೊಂಡು ಮಕ್ಕೊಂಡ್ರಲ್ಲ ಆರಾಮತ್ತದ. ಊಟ ಇಲ್ಲ ಏನಿಲ್ಲ. ಆರಾಮ ಹೆಂಗ ಆಗ್ಬೇಕು ನಿಮ್ಗೆ? ಬರೇ ಮತ್ತೆ ಉಲ್ಟಿ ಆಗ್ತದ ಹೇಳ್ರಿ. ಗೋಳಿ ತೊಗೋಬೇಕಲ್ಲ ಒಂದ್ಸಲ ಉಣ್ರಿ, ಅದು ಸುಡ್ತದ ನಮ್ಮಜ್ಜಿ. ಸಣ್ಣ ಮಾಡ್ತ ಇದು ಅನ್ನ ತಣ್ಣಗಾಗ್ಯದ, ಬ್ಯಾಳಿ ಗರಂ ಅದ ನೋಡು.
ಅನ್ನ ತಂಡ ಮಾಡ್ಕೊಂಡ್ ಬಂದಿನ. ಹಾ ಬರೋ ಹಾ ಪಂಕ ಗಾಲಿ ಹೇಳ್ರಿ. ಊಟನೇ ಬೇಡ ನಾಕ್ ಹೋಗಂಗಿಲ್ಲ. ಇಲ್ಲ ಒಂದ್ ಜರ ಉಣ್ಬೇಕ್ರಿ, ನೀವು ಉಣ್ರಿ ಅಂದ್ರೆ ಜರ ತಾಕ ಆರಾಮ ಆಗ್ತದ ನಿಮ್ಗೆ. ಹೋಗಂಗಿಲ್ಲ ನಾಕು ಇದೇ ಅಂತ. ಇಲ್ಲ ಅಂದ್ರೆ ಆರಾಮ ಆಗಲ್ಲ ಹಂಗ ಬರೀ ಗೋಳಿ. ಇನ್ನ ಲೊನ್ಸು ಚಪಾತಿ ಕೊಡ್ಬೇಡ್ರಿ ಈಗ ಬರೀ ಅನ್ನನೇ ತಂದಾದ ಅವ್ರಿಗೆ ಗೊತ್ತಿಲ್ಲ ಹೆಂಗ ಅದನ್. ಹಾ ಗೊತ್ತಿಲ್ಲ. ಚಮಚದ್ಲೆ ಕಲಸ್ರಿ ಒಂದ್ ಜರ. ಒಂದ್ ಆದಿಷ್ಟು ಉಂಡ್ರಿ ಅಂದ್ರೆ ನಿಮ್ ಗೋಳಿ ಹತ್ತಲ್ಲ, ಗೋಳಿ ಹತ್ತ ಮತ್ತೆ. ಹಾ ಊಟ ಮಾಡ್ಬೇಕು, ಮಾಡಿದ್ರೆ ಆರಾಮ ಆಗ್ತದ. ಉಪ್ಪಿಟ್ಟು ಮಾಡಿ ಕೊಟ್ಟಾರ ಚಂದಿಗ. ಹೇ ಉಂಡಿಲ್ಲ ಉಣ್ಬೇಕ್ರಿ. ಹಾ ಉಲ್ಟಾ 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 ಆಗ್ಲಕ್ಕ ಈಗ. ಈ ಕಡೆ ಕರ್ನಾಡ್ ಅಂತಲ್ಲ ಗಾಣ ಐತೆ. ನೀರ್ ಹತ್ ಕೊಡ್ರಿ ಪೈಲ ಪಾಣಿ. ಕಮ್ಮಿ ಕೊಡ್ರಿ ನೀರ. ಏನೇ ಇಟ ಶೇಯಿ ಬಿ ಕಟ್ಕೋತಾರ. ಹಾ ಎಲ್ಲ ತಿನ್ ಅಜ್ಜಿ. 5 ಗೋಳಿ, 5 ಗೋಳಿ ಅವ. 5 ಗೋಳಿ ತಗೋಬೇಕವ್ರಿ ಈಗ. ಈಗ ಹಾ 5 ಗೋಳಿ ಕೊಟ್ರ ಅವ್ ಸ್ಟ್ರಾಂಗ್ ಕೊಟ್ಟಾರ. ಅವು ಕೊಟ್ಟಿವ್ ಅಟ್ಟಿದಿಲ್ಲ, ಅವು ಕೊಟ್ರಲ್ಲ ಅವರು ನಿಮ್ ಡಾಕ್ಟ್ರ. 5 ಗೋಳಿ ಆಗ್ತದ. ಹಾ ಅಂದ್ರೆ ಕಮ್ಮಿ ಆಗ್ತದ. ಅದಕ್ಕೆ ಅವ್ರು ಹೊಡ್ತುಂಬ ಉಂಡಾರಿಲ್ಲತಿನ ಇಟ್ಟೆ ಉಂಡಾರ ಈಗ ಕಮ್ಮಿ ಆಗ್ತದ. ಮತ್ತ ಒಂದ್ ಜರ ಮುಂಜೆ ಎದ್ ಕುಂದಿರ್ತಾರ ಅವ್ರು. ನಡೀತದ. 3 ಆಗ್ತದೆ 2 ಆಗ್ತಾನ. ಇಲ್ಲ ಹಾಕೇಬೇಕು, ಕಮ್ಮಿ ಆಗ್ತದ. ಇದು ಅವಾಗಿನ ತೋರಿಸಿ ವೇಸ್ಟ್ ಆಗ್ತದಿಲ್ಲ. ಅವన్నీ ಗೋಳಿಲ್ಲ ಟೇಸ್ಕೋ. ನಿದ್ದೆ ಹೊಂಟದ್ರ ಅವ್ರಿಗೆ. ಮುತ್ಯ ಇಷ್ಟು ಗೋಳಿ ತೊಗೊಂಡು ಮುಕ್ಕೋರ್ ನಿದ್ದೆ ಹತ್ತದ. ಈಗ 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 ಗೋಳಿ ತಗೊಂಡ್ ನಿದ್ದೆ ಹೊಂಟದ್ರ. ಇದು ಗೋಳಿ ತೊಗೊಂಡ್ ಮುಕ್ಕೋರ್ ನಿದ್ದೆ ಹತ್ತ ನೀವು ಮುಂಜಾತನ. ಗೋಳಿಲು ಗೋಳಿಲು ಹೇಳ್ರಿ ಫ್ರೆಂಡ್ಸ. ನಮ್ದು ಊಟ ಅದಾಯ್ತು ನೋಡ್ರಿ. ನಾ ಇಷ್ಟ ತನಕ ಏನೇನೆಲ್ಲ ವಿಡಿಯೋ ನೋಡ್ರಿ ಅದ್ರ ಬಗ್ಗೆ ನನ್ನ ಪೈಲ ಹೇಳೋಕ್ಕಾಗಿಲ್ಲ ನಿಮ್ಗೆ. ಅದಕ್ಕೆ ಎಂಡೊಳಗೆ ಹೇಳತ್ತೀನಿ. ಇಷ್ಟು ತನಕ ನೀವು ಏನೇನೆಲ್ಲ ನೋಡ್ರಿ. ನಾವು ದವಾಖಾನೆ ಒಯ್ದಿದ್ದು ಮಾಡಿದ್ದು. ಅದು ಯಾರಂತಂದ್ರೆ ಇಲ್ಲಿ ನಮ್ಮ ಬಾಜುಕ್ಕೆ ಇರ್ತಾರೆ ಆಯಿ ಮುತ್ಯ ಅಂತೇಳಿ. ಅವ್ರಿಗೆ ಗಂಡಸು ಮಕ್ಕಳೆಲ್ಲ. ಒಬ್ಬಕ್ಕಿನ ಮಗಳು ಕೊಟ್ಟ ಮನೆಗೆ ಹೋಗ್ಯಾರ. ಅವರು ಇಲ್ಲಿರಲ್ಲ, ಭಾಳ ದೂರ ಇರ್ತಾಳೆ ಮಗಳನು. ಆ ಅಜ್ಜಿ ಬಳಿ ಮೊಬೈಲ್ನು ಇಲ್ಲರಿ. ಅಂದ್ರೆ ಮಗಳಿಗೆ ಫೋನದ ಹಚ್ಚಿ ಕರೆಸ್ಬೇಕು ಅಂತಂದ್ರು. ಮೊನ್ನೆ ಆ ಮುತ್ಯಾಗ ಅಂದ್ರೆ ಒಂದು ಸ್ವಲ್ಪ ಮಕ್ಕಳು ಆರಾಮ ತಪ್ಪಿತ್ರಿ. ಒಂದು 4-5 ದಿನ ತೆಳಗ ನಂಗೆ ಜಟಕ ಬಂದಪ್ಪ ಒಂದು ಸ್ವಲ್ಪ ಭಾಳ ಆರಾಮ ತಪ್ಪಿತ್ರಿ. ಅವತ್ತಿನ ದಿನನೇ ಜೀವ ತೆಳಗ ಮಗಾಲತ್ತಿತ್ತು. ದವಾಖಾನಿಗೆ ಒಯ್ಬೇಕಂದ್ರೆ ನಂಬಲ್ಲಿ ರೊಕ್ಕನೂ ಇದ್ದಿದ್ದಿಲ್ಲ. ಹಂಗಾಗಿ ಕೈಯಾಗ ತಾಳಿಗೆ ಕೊಟ್ಟು ಹಂಗೆ ಮನ್ಯಾಗ ಮನಸಿದ್ದೆವು. ಅವ್ರದ್ದು ತಮ್ಮನ ಮಗಳು ಅಂದ್ರೆ ಆ ಮುತ್ಯಂದು ತಮ್ಮನ ಮಗಳು ಬಂದು ಅಲ್ಲಿ ಅಂದ್ರೆ ನರ್ಸ್ಗಳು ಇರ್ತಾರೆ ಅವ್ರ ಕೈ ತೆಳಗ ಡಾಕ್ಟ್ರದು. ಅವ್ರಿಗೆ ಕರೆಸಿ ತೋರಿಸಿ ಮಾಡಿ ಹೋಗ್ಯಾರಿ. ಒಟ್ಟು ಅವ್ರಿಗೆ ಆರಾಮಾಗಿಲ್ಲ. ಅದು ಅಂದ್ರೆ ಜರ ಫುಲ್ ವೀಕ್ ಆಗಿಬಿಟ್ಟಾರೆ ಅವರು. ಹಾಗಾಗಿ ಅವ್ರಿಗೆ ಆರಾಮಾಗಿಲ್ಲ. ಅಲ್ಲಿ ಹಿಡಿದು 5 ದಿನ ಆಯ್ತು ಅವರು. ಊಟ ಇಲ್ಲ ಏನೂ ಇಲ್ಲ, ಬರೀ ಉಲ್ಟಿ ಮಾಡೋದು, ಉರಿ ಇಷ್ಟೇ ಅಲ್ಲತ್ತದ್ರಿ. ಬಟ್ ಆಯಿ ದವಾಖಾನೆ ಹೋಗ್ಬೇಕಂದ್ರೆ ಆಯಿಗೂ ಜಾಸ್ತಿ ಕಾಣಿಸಲ್ಲ. ಮತ್ತು ಅವ್ರ ಬಳಿ ರೊಕ್ಕ ಇಲ್ಲಿ ದವಾಖಾನಿಗೆ ಹೋಗ್ಬೇಕಂತಂದ್ರೂ ಅದೇ ಯಾವಾಗ ಕೇಳಿದ್ರು ನಂಬಲ್ಲಿ ಏನು ರೊಕ್ಕ ಇರ್ತಾವ ತಂಗಿ ದವಾಖಾನಿಗೆ ಹೋಗ್ಬೇಕಂತಿದ್ರು. ನಾವು ತೋರಿಸ್ಬೇಕಂತ ನಮಗಿಂತ ಈ ಥರ ಹೆಲ್ಪ್ ಮಾಡ್ಬೇಕಂತ ಭಾಳ ಅಂದ್ರೆ ಭಾಳ ಅದಾರ. ನಾವು ಪೈಲೇಟ್ ಇದು ನನ್ನ ಜೀವನದಾಗ ಫಸ್ಟ್ ಟೈಮ್ ಹೆಲ್ಪ್ ಮಾಡಿದ್ದಂತಂದ್ರೆ ಅಂದ್ರೆ ನಾನು ಸಣ್ಣಗೆ ಹಿಡ್ದಾಗ ಆಯ್ದೇರೆಲ್ಲ ಇರ್ತಾಳ್ರಿ. ಅವರಿಗೆಲ್ಲ ನೀರು ತಂದು ಕೊಡೋದು, ಊಟ ತಂದು ಕೊಡೋದು, ಇದರಂತರ ಬೋರ್ ಹೊಡೆದು ನೀರು ತಂದು ಹಾಕೋದು, ಈ ರೀತಿ ಎಲ್ಲ ಭಾಳ ಮಾಡ್ತಿದ್ರಿ. ಇನ್ನೂ ಭೀ ನೆನ್ಸ್ಕೊತಾರೆ ನಂಗೆ ಹಂಗೆ ಊರಾಗ ಮುದುಕಿಯರೆಲ್ಲ. ಇಲ್ಲೂ ಹಿಂಗೆ ಆ ರೀತಿ ನಂಗೆ ಹೆಲ್ಪ್ ಮಾಡ್ಬೇಕಂತ ಭಾಳ ಅಂದ್ರೆ ಭಾಳ ಅದ. ಯಾವ್ಯಾರಿಗೆ ಅದೇ ಹೇಳ್ತಿರ್ತೀನಿ ರೀ, ಯಾರಿಗಾರಂತೂ ಅನ್ನ ಹಾಕಂಬ್ರಿ ಬಡವ್ರಿಗೆ ಕೊಡೋಣ. ನಾವು ಏನು ಭಾಳ ಶ್ರೀಮಂತರಿಲ್ಲ, ನಾವು ಬಡವ್ರಿ. ನಮ್ಗೆ ದೇವ್ರು 10 ರೂಪಾಯಿ ಕೊಟ್ಟಾನ ಅಂದ್ಬಿಡಕ್ಕೆ ಅದ್ರಾಗ 2 ರೂಪಾಯಿ ಆದ್ರೂ ದಾನ ಮಾಡ್ಬೇಕು ರೀ ನಾವು. ದಾನ ಮೇನ್ ದಾನದೇ ಅದ ರೀ. ಏನು ಸಂಕಟ ಒಳಗೇನು ಯಾರೋ ಏನು ತೊಗೊಂಡು ಹೋಗಲ್ಲ ರೀ. ಬಟ್ ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬಾರ್ದು ಅನ್ನೋದು ಗೊತ್ತಿರ್ಬೇಕು ರೀ. ಎಲ್ಲರಿಗೆ ಮಾಡ್ಕೊತ ಹೋದ್ರೆ ಆಗಲ್ಲ ರೀ. ಯಾರ ಬಲ್ಲಿ ಇರಲ್ಲ ನೋಡಿರಿ ಫ್ರೆಂಡ್ಸ, ಅದು ಅವ್ರಿಗೆ ನಾವು ಅದು ದಾನ ಮಾಡ್ಬೇಕು ರೀ. ಅದಕ್ಕಂಗೆ ನಂಗೆ ಭಾಳ ಅಂದ್ರೆ ಭಾಳ ಇತ್ತು. ಒಟ್ಟು ಮುಂಜಾನೆ ನಿನ್ನೆ ಬೆಳಗ್ಗೆ ಮುತ್ಯ ಮುಕ್ಕೊಂಡಿದ್ದಿಲ್ಲ ರೀ. ಅದಕ್ಕೆ ಮುಂಜೆ ಅಂದಿರು ಟ್ರಿಪ್ ಹೋಗಿರು. ಮತ್ತು ಆ ಮುತ್ಯ ಅಂತ ಭಾಳ ಆರಾಮಿಲ್ಲ ರೀ. ಹಂಗಾರೆ ದವಾಖಾನೆ ತೋರಿಸ್ತಾಂಬ್ರಿ ಅಂತೇಳಂದ. ಆಯ್ತು ತಗೋ ಅಂತೇಳಂದ್ರು. ಅದಕ್ಕೆ ಮುತ್ಯ ದವಾಖಾನೆ ಒಯ್ದಿದ್ದೇವೆ ರೀ ಫ್ರೆಂಡ್ಸ. ನಮ್ಮ ಪರಿಸ್ಥಿತಿ ನೋಡಿದ್ರೆ ನಮಗೆ ಗೊತ್ತು ರೀ. ಯಾಕಂದ್ರೆ ಹುಡುಗರು ಸಾಲಿ ಹಾಕಿದೆವು, ಏನಂತ ದುಕಾನ್ ಹಚ್ಚಿದೆವು, ಅದು ಇದು ಮನ್ಯಾಗ ಖರ್ಚು ಆ ಕಡೆ ಕಟ್ಟಿದ್ರ ಸಲ ರೊಕ್ಕನೇ ಇದ್ದಿಲ್ಲ ರೀ. ಹಂಗೆ ಮಾಡಿಸಿನಕ್ಕೆ ರೊಕ್ಕಿನ ಮಾರಿ ನೋಡ್ದೆ ನಡೆಯಲ್ರಿ. ಪಾಪ ಮುತ್ಯ ಆಯಿ ಕಣ್ಣದು ಏನು ಕಾಣಿಸಲ್ಲ ರೀ. ಆ ಮುತ್ಯನೇ ಕೆಲಸ ಮಾಡೋದು. ಆ ಮುತ್ಯ ಕೆಲಸ ಮಾಡಿದ್ರೆ ಮನೆಯಾಗೆಲ್ಲ ನಡೆದ್ರೆ ಅಡುಗೆ
ಮತ್ತು ನೀರದು ಕಾಸೋದು ಎಲ್ಲ ಮಾಡೋದು ಆ ಮುತ್ಯನೇ ಮಾಡ್ತಿರ್ತಾರೆ. ಅವರೇ ಮುಕ್ಕೊಂಡು ಬರ್ಬೇಕು ಮೂಲಿಗೆ ಅಂದರೆ ಆರಾಮಿಲ್ಲದೆ ಮುಕ್ಕೊಂಡು ಬರ್ಬೇಕು. ಆಯಿ ಏನೋ ಮಾಡಪ್ಲೇನೆ ಇಲ್ರಿ. ಹಂಗಾಗಿ ಯಾಕೆ ಇದ್ದಿರಲಿಲ್ಲ ಕಣ್ಣಿಲೆ ನೋಡೋದಾಗದ ಮುತ್ಯನಂತೂ ಉರಿ ಮಕ್ಕಳು. ಹಂಗಾಗಿ ದವಾಖಾನೆಗೆ ಅಂತೇಳಿ ದವಾಖಾನೆ ತೋರಿಸ್ಕೊಂಡ್ಬಂದಿರಿ. ಬಟ್ ಇದು ವಿಡಿಯೋ ಮಾಡಬೇಡ ಅಂದರೆ ಅವ್ರು ಹೇಳಿದ್ರಿ ವಿಡಿಯೋ ಮಾಡ್ತೀನಿ ಅಂತ. ನಾನು ಯಾವ್ದ್ರದ್ದೇನು ವಿಡಿಯೋ ಮಾಡ್ದೇನು ಬೇಡ, ಹಂಗೆಲ್ಲ ಮಾಡಬಾರ್ದು, ಬೇಡ ಅದೆಲ್ಲ ಪಬ್ಲಿಸಿಟಿ ಅನ್ಕೋತಾರೆ, ಹಂಗೆಲ್ಲ ಬೇಡ ಅಂತಂದರು. ವಿಡಿಯೋ ಆ ರೀತಿ ಅಂತೇಳಿ ನಾನು ಮಾಡಿಲ್ಲ ರೀ. ಬಟ್ ನಾನು ಡೈಲಿ ಲಾಗ್ ಮಾಡೋದೇ ಅಂತ ಮಾಡೀನಿ ರೀ. ಇನ್ನೊಂದೇನದ ನಂಗೆ ಖುಷಿ ಆಗ್ತದೆ ಈ ರೀತಿ ಎಲ್ಲ ಮಾಡಿದ್ರೆ. ನಂದು ಅದೊಂದು ಡ್ರೀಮ್ ಇದ್ದಂಗೆ ರೀ. ಏನಂದ್ರೆ ನಮ್ದೊಂದು ಸ್ವಲ್ಪ ನಮ್ಮ ಪರಿಸ್ಥಿತಿ ಸದ್ಯಕ್ಕೆ ಹಿಂಗದಾರೆ ಅಂದ್ರೆ ನಾವು ಇವ್ರು ಕೆಲಸ ಮಾಡ್ತಾರೆ, ಉಣ್ಣೋದು ತಿನ್ನೋದು ಎಲ್ಲ ಹವಾರ ಬಿಡ್ತದೆ ರೀ. ಬಟ್ ನಮ್ಮದು ಅಂತ ಏನಾದರೂ ಒಂದು ಸ್ವಲ್ಪ ಉಳಿದ್ರೆ ದಾನ ಮಾಡಬೇಕು, ಅನಾಥಾಶ್ರಮ ಕೊಡಬೇಕು, ಅಲ್ಲಿಗೆ ಕೊಡಬೇಕು, ಅಂದರೆ ಬಡವರಿಗೆ ಅದನ್ನು ಕೊಡಬೇಕು. ನಮ್ಗಿಂತ ಒಂದು ಸ್ವಲ್ಪ ಏನಾದರೂ ಇರಲ್ಲ ನೋಡ್ರಿ ಫ್ರೆಂಡ್ಸ, ಅಂದರೆ ವಯಸ್ಸಾದವ್ರಿಗೆ ಮಕ್ಕಳೆಲ್ಲ ನೋಡ್ತಿರಲ್ಲ ನೋಡ್ರಿ, ಅವರಿಗೆಲ್ಲ ಕೊಡ್ಬೇಕಂತ ಅನ್ನೋದು ಭಾಳ ಅದ ರೀ. ನಮ್ಮಲ್ಲಿ ಅಷ್ಟು ಕೊಡತ್ತೇನಿಲ್ಲ ರೀ, ನಮ್ಮಲ್ಲಿ ಎಷ್ಟದ ಅಷ್ಟು ಕೊಡಬೇಕು. ಬಟ್ ಇನ್ನೂ ದೇವ್ರು ಕೊಡಲಿ ಅಂತೇಳಿ ಆಶೀರ್ವಾದ ಮಾಡತ್ತೀನಿ. ಇನ್ನೊಂದು ಏನಂದ್ರೆ ನಾನು ಏನೆಲ್ಲ ಮಾಡ್ತಿರ್ತೀನಿ ನೋಡ್ರಿ, ಅದು ನನ್ನ ಮಕ್ಳಿಗೆ ಅವ್ರ ಆಶೀರ್ವಾದ ಮಾಡಿದ್ರೆ ಸಾಕ್ರಿ. ಅವ್ರಿಗೂ ಒಳ್ಳೆ ಬುದ್ಧಿ ಬರಲಿ, ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ್ರೆ ಸಾಕ್ರಿ ಅಷ್ಟೇ ರೀ. ಬಟ್ ಕೆಲವರು ಒಳ್ಳೆ ಇರ್ತಾರೆ, ಒಬ್ರು ಕೆಟ್ಟವ್ರನ್ನೇ ಇರ್ತಾರೆ. ಹಂಗೆ ದವಾಖಾನ್ಯಾಗ ಹಾಕಿ ಡಾಕ್ಟರ್ ಇರ್ತಿದ್ದು ನೋಡ್ರಿ. ಬಟ್ ಇವ್ರು ಹೇಳಿದ್ರೆ ಅಂತ ಒಳಗೆ ಕರ್ಕೊಂಡು ಹೋಗೋಣ ಈ ರೀತಿ ರೀ. ಬಾಜುಕಿದ್ರು ಅವ್ರು ಯಾರೆಲ್ಲ ನಂಗೆ ದವಾಖಾನೆ ತೋರಿಸ್ಕತ್ತೀನಿ ಅಂತ ನಾನು ಇವ್ರು ಅವ್ರು ಎಲ್ಲ ನೀವೇ ನೋಡ್ಕೊಳ್ತೀರಿ ರೀ, ಖರ್ಚನ ನೋವು ಅನ್ನೋಣ. ಅವ್ರು ಫೀ ತೊಗೊಳಿಲ್ಲ ಅಂತ ರೀ. ಮೆಡಿಕಲ್ ಲಿಸ್ಟ್ ಕಟ್ಟಿದ್ದೇವ್ರಿ ನಾವು, ಅದ್ರ ಫೀ ತೊಗೊಂಡಿಲ್ಲ ರೀ ಅವರು. ಹಂಗೆ ಬಾಜುಕೊಂಡು ಹೆಂಗೆ ಜಗಳ ತೆಗಿಲಿಕತ್ತೀವಿ ನೀವು ಮಾತಾಡ್ರಿ. ನಾ ಔಷಧ ತೊಳಗೆ ಹೋಗಿದ ಆ ಹೆಂಗ್ಸಿಂದ ಇವ್ರದ್ದು ಜಗಳ. ಮುತ್ಯಾಗ ಸ್ವಲ್ಪ ವಾಮಿಟ್ ಬಂದಪ್ಲೆ ಐತ್ರಿ. ಮುತ್ಯಾಗ ಬಟ್ ಉಲ್ಟಿ ಮಾಡ್ಕೊಳಿಲ್ರಿ ಅವರು. ಸುಮ್ಮನೆ ಕೂತಿದ್ರಿ ಮೈಯಾಗ ಹೆಂಗ್ರಿ ಒಟ್ಟ ತಾಕದೇ ಇದ್ದಿತ್ತಿಲ್ಲ. ಹೋಗಿ ಕೂತಿರು. ಅವ್ರೇನು ತಿಳ್ಕೊಳಂತಾರ ಅಂದ್ರೆ ಉಲ್ಟಿ ಮಾಡ್ಕೊಳತ್ತೇಳಿ ಗೌಳಿ ಮಾಡತ್ತಿರು. ನಮ್ಮ ಲಕ್ಷ್ಮಿ ಅದಲ್ರಿ ದುರ್ಗಮ್ಮ ಮತ್ತಲ್ಲಿ ಸಿಟ್ಟು ಭಾಳ ಬರ್ತದೆ ಇಲ್ಲ. ಅವರು ದವಾಖಾನೆ ದವಾಖಾನೆ ಇಲ್ಲೇ ಅದ ರೀ. ದವಾಖಾನೆ ಬಾಜುಕ್ಕೆ ಅವ್ರದ್ದು ಒಂದು ದುಕಾನ್ ಅದ ರೀ. ಬಟ್ ಅವ್ರ ದುಕಾನ್ ಮೇಲೆ ಕೂತಿಲ್ಲ, ಒಂದು ಸ್ವಲ್ಪ ಮುಂದಿಗೆ ಅದು ರೋಡಿಗೆ ಕೂತಿದ್ರು. ಅದು ಮಳೆ ಅಂತರದಾಗ ರೋಡಿಗೆ ಕುಂದರ್ಸಿನಿ, ಬರೀ ಉಲ್ಟಿನ ಮಾಡ್ಕೊಂಡಿಲ್ಲ ಅವರು. ಒಂದು ಸೋನು ಒದರ್ಕತ್ತಾಡ್ರಿ, ನೀ ಬಳಿತೇನೋ ನಾ ಬಳಿತೇನೋ, ನಾ ಅಂದ ಉಲ್ಟಿ ಮಾಡಿದ್ರೆ ನಾ ಬಳಿತೀನಿ, ಅವ್ನು ಉಲ್ಟಿ ಮಾಡಲಿ ಅಂದ್ರೆ ನೀ ಅದು ಎಲ್ಲ ಬಳಿ ನೋಡಂದಿದ್ರು. ನಾ ಅಷ್ಟು ಸಿಟ್ಟು ಬಂದಿತ್ತು. ಮನುಷ್ಯ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಲ್ಲ. ದವಾಖಾನೆ ಆದ್ಮೇಲೆ ಕೂಚಿ ಹೇಳ ಉಲ್ಟಿ ಎಲ್ಲ ಎಲ್ಲರೂ ಏನೋ ಆರಾಮಿದ್ರೆ ಅಲ್ಲೇ ಕೊಂಡು ಹೋಗ್ತಾರೆ. ಆರಾಮಿತ್ತಂದ್ರೆ ಅಲ್ಲಿ ಯಾರೂ ಹೋಗಲ್ಲ. ಆರಾಮಿಲ್ದ ಬಟ್ಟಿಗೆ ಮನುಷ್ಯ ಎಲ್ಲ ಹೋಗಿರ್ತದ. ಕೆಲವ್ರು ಹಿಂಗೆ ಇರ್ತಾರೆ. ಅದಕ್ಕೆ ಅಂದ್ರೆ ನಾ ಪುಣ್ಯ ಮಾಡ್ಬೇಕಂತೇಳಿ ದವಾಖಾನೆ ತೋರ್ಸಕ್ಕೆ ಬಂದೀನಿ. ನೀವು ಪಾಪ ಮಾಡ್ಬೇಕಂತ ಜಗಳ ತೆಗಿಲಿಕತ್ತಿರತ್ತು ಅಂದು ಜಗಳ ತೆಗೆದು ಬಂದೀನಿ ರೀ ಫ್ರೆಂಡ್ಸ್. ಅಲ್ಲೇ ಡಾಕ್ಟ್ರ್ ನೋಡ್ರಿ ಕೆಲವರು ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರನ್ನ ಇರ್ತಾರೆ. ಅವ್ರು ಮಾಡಿದವ್ರು ಕರಮ್ರಿ, ಅವ್ರು ಮಾಡಿದವ್ರ ರಿಟರ್ನ್ ಬರ್ತಿರ್ತದ. ಸೊ ಮತ್ತು ಅವ್ರು ಕನ್ನಡ ಮಾತಾಡೋರಿ. ನಮ್ಮ ಕನ್ನಡನೂ ಈ ರೀತಿ ಮಾಡ್ತಾರೆ. ಕನ್ನಡ ಮನೆ ಅಂದ್ರೆ ಅದ್ರ ಕನ್ನಡ ಮಾತಾಡೋರು ಜಗಳ ಸಿಕ್ಕಿರಲ್ರಿ. ಏನು ಕೇಳಿದ್ರೆ ಮರಾಠಿ ಆದ್ರೂ ಸ್ವಲ್ಪ ಔಡಸೊಳಗೆ ಗಪ್ ಕುಂದಿರ್ತೀನಿ ರೀ. ಹಂಗೇನಿಲ್ಲ ರೀ, ಒದ್ರಾಡಿ ಕನ್ನಡ ಮಾತಾಡೋದು ಚಂದ ಬೆಲೆ ಬರೋದು. ಒಂದು ಸ್ವಲ್ಪ ಇವರು ಚೀರಿದ್ರು, ಅವ್ರೇನು ಉಲ್ಟಿ ಮಾಡ್ಕೊಂಡ್ರೆ ಹಂಗೆ ಹಿಂಗೆ ಅಂತೇಳಿ. ಅದೇ ಅಂದ್ರೆ ನಮ್ಮದು ಮನೆಯಂದವರು ಅಲ್ಲ, ಹೊರಗಿನವ್ರಿಗೆ ಈ ರೀತಿ ನಾವು ದವಾಖಾನೆ ತಂದಿದ್ದೀವಿ ಅಂದ್ರೆ ಈ ರೀತಿ ಮಾಡ್ತಾರೆ ನೋಡಿ ಜನ ಅಂತೇಳಿ ಇಷ್ಟು ಒದರಾಡಿಕೆ ಬಂದವ್ರಿ. ಇವಾಗ ಗೋಳಿ ಎಲ್ಲ ಕೊಟ್ಟಿವಿ, ಸ್ವಲ್ಪ ಅನ್ನಗ್ನ ಮಾಡಿಕೊಟ್ಟಿವಿ. ಇರೋ ಊಟನೂ ಬರೋಬರಿ ಆಗಲ್ಲ. ಹಾಗಾಗಿ 4-5 ದಿನ ತನಕ ಊಟ ಆಗಲಿ ಗೋಳಿ ಆಗಲಿ ಟೈಮಿನ ಮ್ಯಾಗ ನಾನೇ ಕೊಡ್ತೀನಿ ರೀ. ಆಯಿ ಕಣ್ಣು ಕಾಣಿಸಲ್ಲ. ಸೊ ಭಾಳ ಮಾತಾಡ್ಕೋದ್ರೆ ಭಾಳ ಲೆಂತಿ ಆಗ್ತದೆ. ನಂಗೆ ಭಾಳ ಖುಷಿ ಆಗ್ತದೆ ಫ್ರೆಂಡ್ಸ್. ಯಾಕಂದ್ರೆ ಯೂಟ್ಯೂಬ್ನಿಂದು ನನ್ನೊಂದು ಡ್ರೀಮ್ ಅದರಪ್ಪ. ಎಲ್ಲ ಯೂಟ್ಯೂಬ್ ಪೇಮೆಂಟ್ ಬರ್ತಂದ್ರೂ ಫಸ್ಟ್ ನಾನು ಅನಾಥಾಶ್ರಮ ಅಲ್ಲಿ ಅದೇನೋ ರುದ್ರಾಶ್ರಮ ಅಂತಾರೇನು ರೀ. ಬಟ್ ಬಡವರಿಗೆ ಅಂದ್ರೆ ಏನು ಇಲ್ಲದೇ ಇರೋದು ಒಂದು ಸ್ವಲ್ಪ ನನ್ನ ಕೈಲಿ ಎಷ್ಟು ಆಗ್ತದೆ ದಾನ ಮಾಡ್ಬೇಕು ಅನ್ನೋದು ಅದೊಂದು ಯಾವಾಗ ಭೀ ಅದನ್ನು ಹೇಳ್ಕೊತ ಕೂತೀನಿ ರೀ. ನಾನು ಯೂಟ್ಯೂಬ್ ಬಿಡ್ಬೇಕು, ಪೈಲೆ ಇದು ಮಾಡ್ಬೇಕ್ರಿ, ಪೈಲೆ ಇದು ಮಾಡ್ಬೇಕ್ರಿ ಅಂತೇಳಿ. ಸೊ ಭಾಳ ಅಂದ್ರೆ ಭಾಳ ಈ ರೀತಿ ಹೆಲ್ಪ್ ಮಾಡೋದು ಭಾಳ ಖುಷಿ ಆಗ್ತದೆ ನೋಡಿರಿ. ನಮ್ಮಲ್ಲಿ ಏನೂ ಇಲ್ಲ ರೀ, ಅದ್ರಾಗೂ ನಾವು ಹೊಂದ್ತೀವಿ ಅಂದ್ರೆ ಒಂದು ಸ್ವಲ್ಪ ಖುಷಿ ಆಗ್ತಿರ್ತದೆ ರೀ. ಅದ್ರಾಗ ಇವರು ಏನು ರೀ, ಇವಾಗ ಯಾರಾದರೂ ಡೆಲಿವರಿ ಇತ್ತು ಹಂಗಿತ್ತು ಹೆಣ್ಮಕ್ಳಿಗೆ ಅಂದ್ರೆ ಒಯ್ದು ಬಿಡು ಅಂದ್ರೆ ಒಯ್ದು ಬಿಡ್ತಾರೆ. ರೊಕ್ಕ ತೊಗೊಳಲ್ರಿ. ನಮ್ಮ ಕ್ರೋಜರ್ನಾಗೆ ಒಯ್ದು ಬಿಡ್ತಾರೆ ರೀ. ಕರಿತಿರ್ತಾರೆ ಏನು ಹಿಂಗೆ ಎಮರ್ಜೆನ್ಸಿ ಇತ್ತು ಅಂದ್ರೆ. ಬಟ್ ಅದಕ್ಕೆ ರೊಕ್ಕ ತೊಗೊಳಲ್ರಿ. ಅಂದ್ರೆ ಡೆಲಿವರಿದು ಎಮರ್ಜೆನ್ಸಿ ಆಗಿದ ಹೆಂಗೆ ಯಾರಿಗೇ ಒಯ್ದಿತ್ತು ಮಾಡೋದಂದ್ರೆ ರೊಕ್ಕ ತೊಗೊಳಲ್ರಿ. ರೊಕ್ಕ ತೊಗೊಳ್ಳೋದೇನು ಬ್ಯಾಡ್ರಿ ಫ್ರೆಂಡ್ಸ್. ಅವ್ರ ಆಶೀರ್ವಾದ ಒಂದೇ ಸಾಕು ನಮ್ಮ ಮಕ್ಕಳಿಗೆ. ಹೌದಿಲ್ಲ ರೀ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿರಿ ಪ್ಲೀಸ್. ಯಾರ್ಯಾರೆಲ್ಲ ವಿಡಿಯೋ ನೋಡಿರಿ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ. ಭಾಳ ಲೆಂತಿ ಆಗ್ಬಿಡ್ತೇವೆ ನಾವು ಗೊತ್ತಿಲ್ಲ. ಇವತ್ತಿನ ವಿಡಿಯೋ ಎಲ್ಲರೂ ನೋಡಿರಿ ಅಂತ ಅನ್ಕೋತೀನಿ. ಇದೇ ರೀತಿ ಎಲ್ಲ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಈ ರೀತಿ ಹೆಲ್ಪ್ ಮಾಡ್ಬೇಕನ್ನೋದು ನಂಗೆ ಭಾಳ ಅದ ರೀ. ಅಷ್ಟೊಂದಿಲ್ಲ ಬಟ್ ಎಲ್ಲ ಕೊಡಲಿ ಅಂತೇಳಿ ನಾನು ಇದು ಮಾಡ್ಕೋತೀನಿ. ನೀವು ಒಂದು ಸ್ವಲ್ಪ ಬೇಡ್ಕೊರಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಿ ಅನ್ಕೋತೀನಿ. ಬಾಯ್ ಲೆಗಿ ಏನು ಮಾಡ್ತೀನಿ. ಮತ್ತೆ ಮುಂದಿನ ಬ್ಲಾಗ್ ಸಿಗಮ್ರಿ. ಬಾಯ್ ಫ್ರೆಂಡ್ಸ್. ಗುಡ್ ನೈಟ್ ಫ್ರೆಂಡ್ಸ್. ಆಯಿತು.
ಒಟ ಒದ್ರದಳು ಆಯ್ತು ಕೆತ್ತಾಡ್ರಿ ಒಟ ಒದ್ರದಳು ಹಿಡಿತಾನ ಅಂತಾರೆ. ಬಟ್ ನೀವು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಅನ್ಕೋತೀವಿ. ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಇವತ್ತಿನಂತ ಫುಲ್ ವಿಡಿಯೋ ನೋಡೋಂಥ ಭಾಳ ಅಂದ್ರೆ ಭಾಳ